ಕಾಂಗ್ರೆಸ್ ಎಲ್ಲ ರಥಯಾತ್ರೆಗೆ ಚಾಲನೆ 22, 23, 24ರಂದು ಕವಿಗೋಷ್ಠಿಗಳು ನಡೀತವೆ. ಅದರ ಜೊತೆಗೆ ಖ್ಯಾತ ಕಲಾವಿದರು ಭಾಗಿಯಾಗಿದ್ದಾರೆ. ಗ್ರಾಮೀಣ ಆಟಗಳಲ್ಲಿ ಕಬಡ್ಡಿ, ಸಂಗ್ರಾಮ ಕಲ್ಲೆತ್ತು, ಶೀಲ ಎತ್ತುವ ಕಾರ್ಯಕ್ರಮ, ಕ್ರೀಡೆಗಳ ನಡೀತವೆ. ಒಟ್ಟಾರೆ ರಂಗ ವೈಭವವನ್ನು ಸರ್ಕಾರ, ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆ ಆರಾಮಿಲ್ಲಾರಕ್ಕೆ ಹೊತ್ತಲ್ಲಿ ಬರಲಿಲ್ಲ. ಸ್ವಲ್ಪ ಅದರಿಂದ ಆರೈಕೆ ಕೊಟ್ಟಿದ್ದಾರೆ ಹೇಳಿದ್ದಾರೆ. ತಂಗಡಿಗೆ ಅವ್ರಿಗೆ ಜ್ವರ ಇದೆ, ಅವರು ಹಾರೈಸಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರ ಸಪೋರ್ಟ್ ಮಾಡಬೇಕು. ಕನ್ನಡ ಹಲವಾರು ವಿಚಾರಧಾರೆಗಳನ್ನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ಆಗುತ್ತೆ. ಅದರ ಜೊತೆಗೆ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು, ವಿಜಯಪುರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಶಡ್ಸಾಳ್ ಅವರು, ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಬ್ರದ್ ಅವರು, ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಹಲವಾರು ವಿಚಾರಗಳಲ್ಲಿ ನಾಯಕರಿಗೆ ಸಿದ್ಧ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಜ್ಞಾನ ಸಂಪಾದನೆಯ ನಂತರ ರಂಗನಾಡಿನಿಂದ ಚಾಲುಕ್ಯ ನಾಡಿಗೆ ನಡೆದಿದ್ದು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ. ಹಾಗೆ ಅದಕ್ಕೆ ಮತ್ತೊಮ್ಮೆ ಸಾಕ್ಷಿ ಎನ್ನುವಂತೆ ರಂಗನಾಡಿನ ತಾಯಿ ಕಲಾವಿದರ ಕಲೆ, ನಮ್ಮ ಸಂಸ್ಕೃತಿಯನ್ನು ಎಲ್ಲ ಸರ್, ದೆಹಲಿ ಮಾದರಿಯಲ್ಲೇ ಅಬಕಾರಿ ಲೈಸೆನ್ಸ್ ರಿನ್ಯೂವಲ್ ಹೊರಟಿದ್ದೀರಿ. ದೆಹಲಿ ಮಾದರಿಯಲ್ಲಿ ಅಕ್ರಮ ಆಗ್ತಾ ಇದೆ ಅಂತ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಅದು ಅಕ್ರಮವಾಗಿ ಕೊಡ್ತಿದ್ದಾರೆ, ಕಿಕ್ಬ್ಯಾಕ್ ಆ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ. ಅಂತ ಇದೆಯಾ ಸರ್ ಲೈಸೆನ್ಸ್? ಎಲ್ಲ ಶೂನ್ಯ, ಏನು ಇಲ್ಲ, ಅಂತ ಹಗರಣನೇ ಇಲ್ಲ, ಚರ್ಚೆನೇ ಇಲ್ಲ.